ನಾಗರಹೊಳೆ ಬಂಡೀಪುರದಲ್ಲಿ ಸಫಾರಿ ಪುನರಾರಂಭ. ವಿರೋಧದ ನಡುವೆನೇ ಅಸ್ತು. ರೈತರ ಹೋರಾಟ, ಆಕ್ರೋಶ. ಸರ್ಕಾರದ ಸಮರ್ಥನೆ ಏನು? ರೈತರ ವಿರೋಧ ಯಾಕೆ? ಸಫಾರಿ ಸಂಘರ್ಷ. ಚಾಮರಾಜನಗರ ಮತ್ತು ಮೈಸೂರು ಕಾಡಿನ ಭಾಗದಲ್ಲಿ ಪ್ರಮುಖವಾಗಿ ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗಿದ್ದು, ಅಲ್ಲಿ ಸಫಾರಿಗೆ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರನೇ ಹುಲಿ ದಾಳಿ ಎಲ್ಲ, ಪ್ರಾಣಿಗಳ ದಾಳಿ ಎಲ್ಲ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ನವೆಂಬರ್ 7ನೇ ತಾರೀಕು 2025 ಬ್ರೇಕ್ ಅನ್ನ ಹಾಕಲಾಗಿತ್ತು ಸರ್ಕಾರದಿಂದ. ಹತ್ತತ್ರ ಒಂದು 3 ತಿಂಗಳಾಗ್ತಾ ಬಂತು. 3 ತಿಂಗಳಾದ ಬಳಿಕ ಸರ್ಕಾರ ನಿನ್ನೆ ಅರಣ್ಯ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರು ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ತಜ್ಞರ ಸಮಿತಿಯನ್ನ ಆಧರಿಸಿ ನಾವು ಈ ರೀತಿಯಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ವಿ, ಕೆಲವೊಂದು ಮಾರ್ಪಾಡುಗಳನ್ನ ಕೂಡ ಮಾಡಿರುವಂಥದ್ದು. ಅದನ್ನು ಕೂಡ ನೋಡ್ತಾ ಹೋಗೋಣ. ನಾಗರಹೊಳೆ ಬಂಡೀಪುರ ಸಫಾರಿ ಪುನರಾರಂಭಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಂತ ವಿಚಾರನೆ ಈಗ ಆಕ್ರೋಶಕ್ಕೆ ಕಾರಣವಾಗಿರೋದು. ರೈತರು ಪ್ರತಿಭಟನೆಯನ್ನ ಮಾಡಿದ್ರು. ಚಾಮರಾಜನಗರ ಮತ್ತು ಮೈಸೂರು ಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆಯನ್ನ ಕೂಡ ಹಾಕಿದ್ದಾರೆ. ಅವಧಿ ಕಡಿತ ಮಾಡಿ ಸಫಾರಿ ಮತ್ತೆ ಆರಂಭವನ್ನ ಮಾಡಲಾಗಿದೆ ಸರ್ಕಾರದಿಂದ. ಪ್ರವಾಸೋದ್ಯಮ, ಸ್ಥಳೀಯ ಆರ್ಥಿಕತೆಗೆ ಬೂಸ್ಟ್ ಅಂತ ಹೇಳ್ತಾ ಇದ್ದಾರೆ. ಜೀವನ ಉಳಿಬೇಕು, ಜೀವನೋಪಾಯನೂ ಕೂಡ ಉಳಿಬೇಕು ಅನ್ನುವಂಥದ್ದನ್ನ ಹೇಳಿದ್ರು ನಿನ್ನೆ ಅರಣ್ಯ ಸಚಿವರು. ಜೀವನ ಉಳಿಬೇಕು, ಅಲ್ಲಿ ಇದನ್ನೇ ನಂಬ್ಕೊಂಡಿರುವಂತ ರೆಸಾರ್ಟು, ಹೋಟೆಲ್ಲು, ಸಿಬ್ಬಂದಿ ಎಲ್ಲ ಏನಿದ್ದಾರೆ ಅವರ ಜೀವನೋಪಾಯನೂ ಕೂಡ ಸಾಗಬೇಕಲ್ಲ. ಸೊ ಆ ಕಾರಣವನ್ನ ಕೂಡ ಕೊಡಲಾಗ್ತಾ ಇದೆ. ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದಂಥ ಸಫಾರಿ ಆರಂಭ. ಸರ್ಕಾರದ ನಿರ್ಧಾರಕ್ಕೆ ರೈತರು ಆಕ್ರೋಶ, ಪ್ರತಿಭಟನೆ. ಚಾಮರಾಜನಗರ, ಮೈಸೂರಿನಲ್ಲಿ ಪ್ರತಿಭಟನೆಗಳು ಜೋರಾಗಿ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರ್ ಖಂಡ್ರೆ ಅವರು ಏನು ಮಾತನಾಡಿದರೆ ಒಮ್ಮೆ ನೋಡೋಣ. ಸಫಾರಿಯನ್ನು ಪುನರಾರಂಭಿಸಬೇಕು ಅನ್ನುವಂಥ ಒಂದು ಚರ್ಚೆ ಆಗಿದೆ. ಸಫಾರಿಯಲ್ಲಿ ಬಳಕೆ ಆಗುತ್ತಿದ್ದ ವಾಹನಗಳ ಪೈಕಿ ಪ್ರಥಮ ಹಂತದಲ್ಲಿ 50% ಮಾತ್ರ ಈ ಸಫಾರಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಉಳಿದ ನಮ್ಮಲ್ಲಿ ಏನು 50% ವಾಹನ ಮತ್ತು ಸಿಬ್ಬಂದಿ ಏನಿದ್ದಾರೆ, ಆ ಸಿಬ್ಬಂದಿಯನ್ನು ಅರಣ್ಯದಂಚಿನ ಗ್ರಾಮಗಳ ಬಳಿ ಗಸ್ತು ಹೆಚ್ಚಿಸಲು ಬಳಸುವ ಮೂಲಕ ವನ್ಯಮೃಗಗಳು ನಾಡಿಗೆ ಬಾರದಂತೆ ತಡೆಯಲು ಅವರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಬಂಡೀಪುರ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕೇವಲ 50% ವಾಹನ ಮಾತ್ರ ಬಳಕೆ ಮಾಡಲಾಗುವುದು ಅಂತ ನೋಡಿ. ಮೊದಲೆಲ್ಲ 8 ಗಂಟೆ ತನಕ ಸಫಾರಿಗೆ ಸಮಯ ಕೊಡ್ತಾ ಇದ್ರು. 8 ಗಂಟೆ ಇದ್ದಿದ್ದು ನಾವು 5 ಗಂಟೆ ಮಾಡಿದ್ದೇವೆ ಬಂಡೀಪುರದಲ್ಲಿ. ಮತ್ತು ಬೇರೆ ಬೇರೆ ಕಡೆ ಸ್ವಲ್ಪ ಟೈಮಿಂಗ್ ಕಡಿಮೆ ಮಾಡಿದ್ದಾರೆ. ಮತ್ತು ಹಿಂದೆ ಏನು ಎಷ್ಟು ವಾಹನಗಳು ಉಪಯೋಗ ಮಾಡ್ತಾ ಇದ್ರು, ಆ ವಾಹನಗಳ ಸಂಖ್ಯೆ ಅರ್ಧಕ್ಕೆ ಇಳಿಸಿದ್ದೇವೆ. ಸೊ ನೋಡಿದ್ರಲ್ಲ ಅರಣ್ಯ ಸಚಿವರ ಸ್ಟೇಟ್ಮೆಂಟ್ ಅನ್ನ. ತಜ್ಞರ ವರದಿ ಇದೆ, ಸೊ ಹೀಗಾಗಿ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೀವಿ. ಸಂಘರ್ಷಕ್ಕೂ ಸಫಾರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕೂಡ ಹೇಳಲಾಗ್ತದೆ. ಇದ್ರ ಬಗ್ಗೆ ಚರ್ಚೆನ ಮಾಡ್ತಾ ಹೋಗೋಣ. ನಮ್ಮ ಜೊತೆ 3 ಜನ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಸುಧೀರ್ KS ಅವರು ವನ್ಯಜೀವಿ ಸಂರಕ್ಷಣೆ ಪರ ವಕೀಲರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮಂಜು ಕಿರಣ ಅವರು ರೈತ ಮುಖಂಡರು, ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಪರಿಸರವಾದಿಗಳಾಗಿರುವಂತಹ ಜೋಸೆಫ್ ಹೂವರ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕೂಡ ಸ್ವಾಗತ. ನಾನು ಮೊದಲೇದಾಗಿ ರೈತ ಮುಖಂಡರಿಂದ ಆರಂಭ ಮಾಡ್ತೀನಿ, ಮಂಜು ಕಿರಣ ಅವರಿಂದ. ಮಂಜು ಅವರೇ, ಇಲ್ಲಿ ತಜ್ಞರ ವರದಿ ಇದೆ, ಸೊ ಆ ಕಾರಣಕ್ಕೋಸ್ಕರ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೀವಿ. ಸಂಘರ್ಷಕ್ಕೂ ಸಫಾರಿಗೂ ಸಂಬಂಧ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ತಜ್ಞರ ವರದಿಯನ್ನ ಆಧರಿಸಿನೇ ಗ್ರೀನ್ ಸಿಗ್ನಲ್ ಅಂತ ಅವ್ರ ವಾದ. ಸರ್, ನಾವು ಇವರಷ್ಟೊಂದೆಲ್ಲ ಓದ್ಕೊಂಡಿಲ್ಲ ಸರ್. ಇವರೆಲ್ಲ IFS ಮಾಡಿದ್ರೆ ತುಂಬಾ ದೊಡ್ಡ ದೊಡ್ಡ ಮನುಷ್ಯರು ಇವರು. ಇವ್ರುಗಳ ಒಂದು ಹೇಳಿಕೆ ಒಂದ್ ಕಡೆ ಇರ್ಲಿ, ಯಾವಾಗ ನಾವು ಸಫಾರಿಯನ್ನ ನಿಲ್ಸಿದ್ವಿ ಅಲ್ಲಿಂದ ಇಲ್ಲಿವರೆಗೂ ಒಂದು ಹುಲಿ ದಾಳಿ ಆಗ್ಲಿಲ್ಲ, ಒಂದು ಮಾನವ ಜೀವ ಹಾನಿ ಆಗ್ಲಿಲ್ಲ ಸರ್. ಹಂಗಂತ ನಮಗೂನು ಹುಲಿಗೂ ಏನ್ ಲಿಂಕ್ ಇಲ್ಲ. ನಾವೇನ್ ಫೋನ್ ಮಾಡ್ಬಿಟ್ಟು ಹೇಳಿಲ್ಲ ಹುಲಿಗೆ ಆಚೆ ಬರಬೇಡ ಅಂತ. ಸಫಾರಿ ನಿಲ್ಸಿದ ತಕ್ಷಣ ಆಟೋಮೆಟಿಕ್ ಆಗಿ ಹುಲಿ ಆಚೆ ಬರೋದು ನಿಂತೋಯ್ತು, ಮೊದಲನೇ ವಿಚಾರ. ಸರ್, ಇವ್ರು ಇನ್ನೊಂದೇನ್ ಹೇಳ್ತಾರೆ ಅಂತ ಹೇಳಿ 50% ವಾಹನಗಳನ್ನ ನಾವು ಕಡಿತಗೊಳಿಸ್ತಿದೀವಿ ಅಂತ ಹೇಳಿ. ನಿಮ್ಗೊಂದು ಮಾಹಿತಿ ನಾನು ಏನ್ ಕೊಡಕ್ ಇಷ್ಟಪಡ್ತೀನಿ ಅಂತ ಹೇಳಿ ಸರ್, ಇವತ್ತು ಇಟ್ ಈಸ್ 50% ವೆಹಿಕಲ್ ಅಂತ ಹೇಳ್ತಿದ್ದಾರೆ. ಇದ್ರದ್ದು 2%, 3% ಇವರು ಅಲ್ಲಿರುವಂತ ರೆಸಾರ್ಟ್ ಗಳ ಜೊತೆ ಒಪ್ಪಂದ ಮಾಡ್ಕೊಂಡು ಲೆಕ್ಕವಿಲ್ಲದಷ್ಟು 3 ಪಟ್ಟು 2 ಪಟ್ಟು ಗಾಡಿಗಳನ್ನ ಒಳಗಡೆ ಬಿಡ್ತಾ ಇದ್ರು ಸರ್. ಈಗ ಅವ್ರು ಅದನ್ನು ಸೇರ್ಸ್ಕೊಂಡು ಹೇಳ್ತಾ ಇದಾರೆ ಅಥವಾ ಬರೀ ಗೌರ್ಮೆಂಟ್ ಹೇಳ್ತಾ ಇದಾರೆ ಅಂತ ಅದನ್ನೊಂದು ಅವರು ಕ್ಲಾರಿಫೈ ಮಾಡ್ಬೇಕಾಗಿದೆ. ಎರಡನೇ ವಿಚಾರ ಸರ್, ನಾನು ಇಷ್ಟ ಸರ್ ಕೇಳ್ತಿರೋದು, ಇವ್ರು ಒಂದ್ ಕಡೆ ಏನ್ ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಮುಂದಿನ 2 ತಿಂಗಳಲ್ಲಿ ಕಾರ್ದು ವೆಹಿಕಲ್ ಗಳಿಗೆ ಇಂಜಿನ್ ಗಳಿಗೆ ಏನೋ GPS ಅಳವಡಿಸ್ತಾರಂತೆ, ಎಷ್ಟು ಗಂಟೆ ರನ್ ಆಯ್ತು ಅಂತ ಏನೋ ಚೆಕ್ ಮಾಡ್ತಾರಂತೆ, ಮಾಡ್ತೀವಿ. ಅದೆಲ್ಲ ಆದ್ಮೇಲೆ ಅದ್ರ ಮೇಲೆ ನಾವು ಇದನ್ನೇನೋ ಕಣ್ಣಿಡ್ತೀವಿ, ನಿಗಾ ಇಡ್ತೀವಿ ಅಂತ ಹೇಳ್ತಾರೆ. ನನಗ್ ಕೇಳೋದು, ಎಲ್ಲ ಹಾಕದ್ಮೇಲೆ 2 ತಿಂಗಳ ಮೇಲೆ ಮಾಡಿ, ಅರ್ಜೆಂಟ್ ಏನಿದೆ? ಏನ್ ಯಾವ್ದಾರ ರೈತ ಇದು ಆನೆ ಹುಲಿ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂತ ಇದಾವ? ಅಯ್ಯೋ, ಜನ ನಮ್ಗೆ ನೋಡಕ್ ಬರ್ತಾ ಇಲ್ಲ, ನಮ್ಗೆ ಊಟ ಸಿಗ್ತಾ ಇಲ್ಲ, ನಾವು ಜನಗಳನ್ನ ನೋಡಕ್ ಆಗದಿರ, ನಮ್ ನೋಡ್ದಿರ ನಾವೇನೋ ಇದಾಗ್ಬಿಡ್ತೀವಿ ಅಂತ ಪ್ರಾಣಿ ಏನಾರು ಗಲಾಟೆ ಮಾಡ್ತಾ ಇದಾವ? ಸರ್, ಇದೆಲ್ಲ ಅಲ್ಲ.
ನಿಜವಾದ ವಿಚಾರ ಏನು ಅಂತ ಹೇಳಿದ್ರೆ, ಒಂದಷ್ಟು ಬೆರಳೆಣಿಕೆಯಷ್ಟು ಅಧಿಕಾರಿಗಳಿಗೆ ಕಳೆದ 3-4 ತಿಂಗಳಿಂದ ಸಫಾರಿ ನಿಲ್ಲಿಸುವಿಕೆಯಿಂದ ಆಗಿರುವಂತಹ ಆರ್ಥಿಕ ನಷ್ಟವನ್ನ ತುಂಬಿಸ್ಕೊಳ್ಳೋದಕ್ಕೆ ಇವ್ರುಗಳು ಪಾಪ ರೆಸಾರ್ಟ್ ಸರ್ ಏನಕ್ಕೆ ಪಾಪ ಅಂತ ಕರಿತೀನಿ ಅಂತ ಹೇಳಿದ್ರೆ, ಅವರು ಬಂಡವಾಳ ಹಾಕೊಂಡು ಜೀವನ ಮಾಡಕ್ಕೆ ಬಂದಿರೋರು, ಅವ್ರಗಳನ್ನ ಬಳಸ್ಕೊಂಡು ಇವರೇ ಪ್ರಚೋದನೆ ಕೊಟ್ಕೊಂಡು ಅವ್ರನ್ನ ಎತ್ಕಟ್ಟಿ ಕೊನೆಗೆ ಅವ್ರು ಹೋಗಿ ಅವ್ರ ಹತ್ರ ಕೆಲಸ ಮಾಡ್ತಾ ಇದಾರಲ್ಲ. ಅಲ್ಲಿ ನಮ್ಮ ಒಂದಷ್ಟು ಸ್ಥಳೀಯವಾಗಿರುವಂತ ಮಕ್ಕಳುಗಳು, ರೈತರ ಮಕ್ಕಳುಗಳಿರ್ಬೋದು, ಹೆಣ್ಣು ಮಕ್ಕಳುಗಳಿರ್ಬೋದು, ಅವ್ರಿಗೊಂದು ಜೀವನೋಪಾಯ ಕಟ್ಕೊಂಡಿರೋದು ಸತ್ಯ, ಇಲ್ಲ ಅಂತ ನಾನು ಖಂಡಿತ ಅದನ್ನ ನಾನು ಅಗಣ್ಯ ಮಾಡಲ್ಲ. ಆದ್ರೆ ಈ ದೊಡ್ಡ ದೊಡ್ಡ ಹೆಗ್ಣಗಳೇನ್ ತಿಂತಾ ಇದಾವಲ್ಲ ಸರ್, ಅದು ಅಲ್ಲಿ ಇಲ್ಲಿ ಅಕ್ಕಪಕ್ಕ ಚೆಲ್ತಾ ಇರೋದನ್ನ ಅದಕ್ಕೊಂದಷ್ಟು ಊಟ ಅಂತ ಹಾಕ್ಬಿಟ್ಟು ಪಾಪ ಆ ಹುಡುಗರುಗಳನ್ನ ಇವತ್ತು ರೈತರ ಮುಂದೆ ಎತ್ಕಟ್ಟಿ ಅಣ್ಣ ತಮ್ಮದಿರ ಮಧ್ಯೆ ಒಂದು ಗಲಾಟೆ ತಂದಿಟ್ಟು ಅಲ್ಲೊಂದು ಏನೊಂದು ಅನ್ಸರ್ಟಿನಿಟಿನ ಉತ್ಪತ್ತಿ ಮಾಡುವಂತ ವಿಚಾರಗಳು ಹೋಗ್ತದೆ ಸರ್. ಇದು ಬೇಸಿಕಲಿ ಇದು ಹುಲಿದಾಗ್ಲಿ ಇನ್ನೊಂದು ಮತ್ತೊಂದು ಸಮಸ್ಯೆ ಅಲ್ಲ, ಇದು ಅಲ್ಲಿರುವಂತಹ ಕೆಲವೇ ಬೆರಳೆಣಿಕೆಯಷ್ಟು ಭ್ರಷ್ಟ ಅಧಿಕಾರಿಗಳ ಷಡ್ಯಂತ್ರದಿಂದ ರೀಓಪನ್ ಆಗ್ತಾ ಇರುವಂತ ಒಂದು ಸಫಾರಿ ಅನ್ನೋದು ನಾನು ಇಲ್ಲಿ ಇದ್ರ ಮೂಲಕ ನಿಮ್ಮ ಇದು ವಾಹಿನಿ ಮೂಲಕ ಹೇಳಕ್ ನಾನು ಇಷ್ಟಪಡ್ತೀನಿ ಸರ್. ಭ್ರಷ್ಟ ಅಧಿಕಾರಿಗಳಿಗೋಸ್ಕರ ಮಣಿದಿದೆ ಅನ್ನುವಂಥದ್ದು ನಿಮ್ಮ ಆರೋಪ. ನಾನು ಜೋಸೆಫ್ ಓವರ್ ಸರ್ನ ಮಾತನಾಡ್ತೀನಿ. ಜೋಸೆಫ್ ಸರ್, ಇಲ್ಲಿ ಪ್ರಮುಖವಾಗಿ ವೈಜ್ಞಾನಿಕವಾಗಿ ಯಾವುದೇ ರೀತಿಯಾದಂಥ ಆಧಾರನೇ ಇಲ್ಲ. ಹುಲಿಗಳು ಸಫಾರಿ ಮಾಡ್ತಾ ಇರುವಂಥ ಕಾರಣಕ್ಕೋಸ್ಕರನೇ, ಸಫಾರಿ ನಡೆಸ್ತಾ ಇರುವಂಥ ಕಾರಣಕ್ಕೋಸ್ಕರನೇ ಬಂದು ದಾಳಿಯನ್ನು ಮಾಡಿದ್ದಾವೆ ಅನ್ನುವಂಥದ್ರ ಬಗ್ಗೆ. ಯಾಕೆಂದರೆ ನಾವು ಸಫಾರಿ ಅಂದರೆ ಈ ಒಂದು ತಜ್ಞರ ಸಮಿತಿಯಲ್ಲಿ ಎಲ್ಲ ದೊಡ್ಡ ದೊಡ್ಡವ್ರನ್ನೇ ಹಾಕ್ಕೊಂಡಿದ್ವಿ. ಎಲ್ಲರೂ ಕೂಡ ತುಂಬ ಕೂಲಂಕುಷವಾಗಿ ಗ್ರೌಂಡ್ ರಿಪೋರ್ಟನ್ನು ಮಾಡಿ ನಮಗೆ ವರದಿಯನ್ನು ಕೊಟ್ಟಿರುವಂಥದ್ದು. ಜೀವನೂ ಉಳಿಬೇಕು, ಜೀವನೋಪಾಯನೂ ಕೂಡ ಉಳಿಬೇಕು. ಇಲ್ಲಿ ಯಾವುದೇ ಆಧಾರನೇ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಯಾಕೆ ನಿಲ್ಲಿಸಬೇಕು ಅನ್ನುವಂಥದ್ದೇ ವಾದ ಅವ್ರದ್ದು. ಅಲ್ಲ, ಒಪ್ಕೊಳ್ಳೋಣ. ಈಗ ಈ ಸಫಾರಿ ಏರಿಯಾ ಬಹಳ ಸ್ಮಾಲ್ ಏರಿಯಾ, ಟೂರಿಸಂ ಮಾಡೋದು ಸ್ಮಾಲ್ ಏರಿಯಾ. ಅಲ್ಲಿ ಜಾಗ ಎಲ್ಲಿದ್ಯೋ ಅಲ್ಲಿ ಏನ್ ತೊಂದ್ರೆ ಇಲ್ಲ. ಈ ಕಡೆ ಊರ್ ಕಡೆ ಬಂದಿರೋದನ್ನ ಇವರು ಈಗ ನಿಲ್ಸಿರೋದು. ದಾಳಿ ಆಗಿದ್ಮೇಲೆ 3 ಜನ ಸತ್ತಿದ್ದಾರೆ, ಒಬ್ಬರು ಕಣ್ಣು ಹೋಗಿದೆ, 2 ಕಣ್ಣು ಹೋಗಿದೆ, ಅವ್ರಿಗೆ ಯಾರು ಏನು ಮಾಡ್ತಿಲ್ಲ. ಸೊ ಅದಿದ್ದಾಗ ಇವರು ನಾವ್ ಹೇಳ್ಬೇಕಂದ್ರೆ ಸರ್ಕಾರ ಅವ್ರವ್ರೇ ಹುಳ ಬಿಡ್ಸ್ಕೊಂಡು ಈಗ ಬಡ್ಕೋತಿದ್ದಾರೆ. ಏನ್ ಮಾಡ್ಬೇಕಂಗ್ ಗೊತ್ತಿಲ್ಲ. 2 ಕಡೆಯಿಂದನೂ ವಧೆಗಳು ಬೀಳ್ತಿದೆ, ಏನ್ ಮಾಡ್ಬೇಕಂತ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ನಾನು ಬರ್ಬೇಕಂದ್ರೆ ಪಾಯಿಂಟ್ ಸ್ಟ್ರೈಟ್ ಆಗಿ, ಇವ್ರು ಯಾವಾಗ ಸೇಫ್ ಕಬಿನಿ ಕ್ಯಾಂಪೇನ್ ಶುರು ಆದಾಗ ಅವ್ರು ಒಂದು ಒಳ್ಳೆ ರೀತಿಗೆ ಈ ತರ ನಮ್ಗೆ ಇದು ಎಕೋಸೆನ್ಸಿಯಲ್ ಝೋನ್ ಡಿಸ್ಟ್ರಾಯ್ ಆಗ್ತಿದೆ, ಇದನ್ನ ಎಲ್ಲರೂ ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡು ಇವ್ರು ದುಡ್ಡು ಮಾಡ್ಕೊಂಡ್ ಕೂತಿದ್ದ ಅಂದ್ಬಿಟ್ಟು ಅವ್ರು ಒಂದು ಪ್ರಯತ್ನ ಮಾಡಿದ್ರು. ಒಳ್ಳೇದೇ ಮಾಡಿದ್ರು. ಯಾಕಂದ್ರೆ ಅಲ್ಲಿ ಎಕ್ಸ್ಪ್ಲಾಟೇಷನ್ ಸಿಕ್ಕಾಪಟ್ಟೆ ಆಗ್ತಿತ್ತು. ಅಲ್ಲಿನ ಒಬ್ಬ ಅಸಿಸ್ಟೆಂಟ್ ಕನ್ಸರ್ವೇಟರ್ ಫಾರೆಸ್ಟ್ ಅವರು ಒಬ್ರು ಕಟ್ಸ್ತಿದ್ದಾರೆ ಅಂತರ್ಸಂತೆ ಒಳಗೆ. ಎಂತೆಂತ ಇವ್ರುಗಳು ಇದಾರೆ, ಪೊಲಿಟಿಷಿಯನ್ಸ್ ಎಲ್ಲ ಇದ್ದಾರೆ, ಒಬ್ಬರು ಹೇಳೋಣ. ಅಲ್ಲಿ ಶುರು ಆಗಿದ್ದು ನಾನ್ ಹೇಳ್ಬೇಕಂದ್ರೆ ಬಿಗಿನಿಂಗ್ ಅಲ್ಲಿ ಶುರು ಆಗಿದ್ದು. ಅವರು ಪ್ರಯತ್ನ ಮಾಡಿ ಇದನ್ನ ಸ್ಟಾಪ್ ಮಾಡ್ಬೇಕಂದ್ರೆ ಒಳ್ಳೆ ರೀತಿಯೊಳಗೆ ಮಾಡ್ತಿದ್ರು. ಇದೇನಾಯ್ತಂದ್ರೆ ಈ ಕಡೆ ನಮ್ಮ ಬಂದಿಪುರ್ ಕಡೆ ಈ ಕುಂದಕೆರೆ ಅಂತ ಇದೆಯಲ್ಲ, ಕುಂದಕೆರೆ ರೇಂಜ್ ಅಂತಿದೆ ಬಂದಿಪುರ್ ಒಳಗೆ, ಅಲ್ಲಿ ಎಲ್ಲಾ ಜನ ಬಂದ್ಬಿಟ್ಟು ಅವ್ರವ್ರ ರ್ಯಾಂಚ್ಗಳು ಕಟ್ಕೊಂಡು ಅವ್ರ ಪ್ರೈವೇಟ್ ಮನೆಗಳು ಕಟ್ಕೊಂಡು ಎಂಜಾಯ್ ಮಾಡಕ್ ಶುರು ಮಾಡಿದ್ರು. ಎಲ್ಲಾ ಫೆನ್ಸ್ ಮಾಡ್ಕೊಂಡ್ರು, ಏರಿಯಾನ ಅವ್ರವ್ರ ಜಾಗ ಕಟ್ಕೊಂಡು ಫೆನ್ಸ್ ಮಾಡಿದ್ರು. ಆನೆಗಳೆಲ್ಲ ಓಡಾಡ್ತಿತ್ತು, ಹುಲಿಗಳೆಲ್ಲ ಆಡಿದ್ರು. ದಾರಿ ತಪ್ಪಿಗೆ ಎಲ್ಲ ಊರ್ ಕಡೆ ಬಂದು ರೈತರಿಗೆ ತೊಂದರೆ ಆಗ್ತಿತ್ತು. ಅಲ್ಲಿಗೆ ಆ ಪ್ರಶ್ನೆ ಅಲ್ಲಿತ್ತು. ಈ ಕಬಿನಿ ಕಡೆಗಿದ್ದು ಸೇಫ್ ಕಬಿನಿ ರಿಸಾರ್ಟ್ಸ್ ಬಗ್ಗೆ, ಈ ಕಡೆ ಇದ್ದಿದ್ದು ಎಲ್ಲಾ ಜನ ಬಂದು ಸೆಲೆಬ್ರಿಟೀಸು ಮತ್ತೆ ಬೇರೆಯವರೆಲ್ಲ ದುಡ್ಡಿರೋರೆಲ್ಲ ಬಂದು ಕಟ್ಕೊಂಡು ಅಲ್ಲಿನ ಸಂಘರ್ಷ ಜಾಸ್ತಿ ಆಗ್ತಿದ್ದ, ಮಾನವ ಮತ್ತೆ ವನ್ಯಜೀವಿ ಸಂಘರ್ಷ ಜಾಸ್ತಿ ಆಗ್ತಿದ್ದ ಅಲ್ಲಿದ್ದು. ಇಲ್ಲೇನಾಯ್ತಂದ್ರೆ ಈಗ ಅಲ್ಲಿನ ರೈತರು ಅವ್ರು ಇರೋದು, ಅವರಿಂದನೇ ನಮ್ ಕಾಡು ಉಳ್ದಿರೋದು. ನಾ ಹೇಳ್ಬೇಕಂದ್ರೆ, ಯಾಕಂದ್ರೆ ನಾನು ಇಲ್ಲಿ ಪಳಗಿದ್ದೀನಿ, 34 ವರ್ಷ ನಾನು ಉಳ್ಕೊಂಡ್ ಬಂದಿದ್ದೀನಿ. ರೈತರು ಇಲ್ಲ ಅಂದ್ರೆ ಕಾಡಿರಲ್ಲ. ಯಾವ ಆಫೀಸರ್ ಬರ್ತಾನೆ, ನಾಟಕ ಆಡ್ಕೊಂಡು ಹೊರಟೋಗ್ತಾನೆ ಅವನು. ಆಮೇಲೆ ಅವ್ರವ್ರ ದಿಮಾಗಗಳು ಬೇರೆ, ಅವ್ರು ಬಿಡಿ. ಇಲ್ಲೇನಾಯ್ತಂದ್ರೆ ರೈತರು ಯಾವಾಗ ಅವ್ರಿಗೋಗಿ ಹೇಳಿದ್ರು ಈ ತರ ಹುಲಿಗಳು ಜಾಸ್ತಿ ಬರ್ತಿದೆ ನಮ್ಮ ಊರ್ ಕಡೆಗೆ, ನಮ್ಗೆ ತೊಂದ್ರೆ ಆಗ್ತಿದೆ ಅಂದ್ರೆ, ಇವ್ರ ನಿರ್ಲಕ್ಷ್ಯ, ಇವ್ರು ಏನು ಆಕ್ಷನ್ ತಗೊಂಡಿಲ್ಲ. ಅಲ್ಲಿದ್ದು ಒಂದೊಳ್ಳೆ ಆಫೀಸರು ಅವ್ರನ್ನ ತೆಗ್ದು ಹಾಕಿದ್ದಾರೆ. ACF ಸತೀಶ್ ಅಂತ ಇದ್ರು, ಅವ್ರನ್ನ ತೆಗಿದ್ರು. ಅಲ್ಲೊಬ್ರು ಮುನಿರಾಜು ಆರೋಪ ಅಂತಿದ್ರು, ಅವ್ರು ಹೆಡಿಯಾಲಾಗಿದ್ರು, ಅವ್ರನ್ನೂ ತೆಗೆದ್ರು. ಎಲ್ಲ ಬೇರೆಯವ್ರನ್ನೆಲ್ಲ ಏನೇನ್ ಯಾರು ಲೂಟ್ ಮಾಡ್ಕೊಂಡ್ ಕೂತಾರ ಅವ್ರನ್ನ ಇಟ್ಕೊಂಡಿದ್ದು. ಏನಾಯ್ತು, ಇವ್ರು ಯಾವಾಗ ರೆಸ್ಪಾನ್ಸ್ ಮಾಡ್ಲಿಲ್ವ ಜನಕ್ಕೆ ನೋವಾಯ್ತು. ಅವಾಗ ಯಾವಾಗ ಒಬ್ಬರಿಗೆ ಅಟ್ಯಾಕ್ ಆಯ್ತು, ಕಣ್ಣು ಹೋಗಿದ್ಮೇಲೆ, ಆಮೇಲೆ 3 ಜನ ಸತ್ರಲ್ಲ, ಅವಾಗ ಇದೆರಡು ಕೂಡ್ಕೊಂಡು ಒಂಥರ ವಲ್ಕನೋ ಆಯ್ತು. ಅಲ್ಲಿಗೆ ಶುರು ಆಗಿತ್ತು. ಈಗ ನಾನ್ ಹೇಳ್ಬೇಕಂದ್ರೆ ಸರ್ಕಾರಕ್ಕೆ ಅಷ್ಟೊಂದು ಇದ್ದಿದ್ರೆ, ಇಂಟ್ರೆಸ್ಟ್ ಇದ್ದಿದ್ರೆ, ಅವ್ರೇನಿಲ್ಲ,
ಈ ಗ್ರೂಪ್ಸ್ ನ ಕರ್ಸ್ಕೊಂಡು ಈ ಸೇಫ್ ಕಬಿನಿ ಗ್ರೂಪ್ ಅಥವಾ ಸೇಫ್ ಬಂದೀಪುರ್ ಗ್ರೂಪ್ ಕರ್ಸ್ಕೊಂಡು ಹೇಗೆ ಬಗೆಹರಿಸ್ಬೇಕು, ವಾಟ್ ಇಸ್ ದ ಬೆಸ್ಟ್ ವೇ ಫಾರ್ವರ್ಡ್ ಫಾರ್ ಕನ್ಸರ್ವೇಶನ್ ಅನ್ಬಿಟ್ಟು. ಈಗ ನಾವು ಇವರೆಲ್ಲ ಹೇಳ್ತಿರೋದು ರಿಸಾರ್ಟ್ಸ್ ಅವರು ಅವ್ರಿಗೆ ಇದು ಜನನ ತೆಗೆದು ಬಿಟ್ಟಿದ್ದಾರೆ, ಅವ್ರಿಗೆ ಇದಿಲ್ಲ ಅಂತ. ಹೌದು, ಆಗಿದೆ, ಒಪ್ಕೊಳ್ಳೋಣ. ಬಟ್ ಇದೇ ರಿಸಾರ್ಟ್ ದುಡ್ಡು ಮಾಡ್ತಿದ್ರಲ್ಲ, ಬಹಳ ದುಡ್ಡು ಮಾಡ್ತಿದ್ರು. ಏನು ಒಂದೊಂದು ಪಾರ್ಟಿಗೆ 15,000 20,000 ಚಾರ್ಜ್ ಮಾಡ್ತಾರೆ. ಇವ್ರು ದುಡ್ಡು ಮಾಡಿದ್ರಲ್ಲ, ಇವ್ರಿಗೆ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತನಕ ಇವ್ರಿಗೆ ದುಡ್ಡು ಕೊಡಕ್ ಆಗಲ್ವಾ ಸಂಬಳ ಅವ್ರಿಗೆ? ಇತ್ತಲ್ಲ, ಅವ್ರನ್ನ ಏನ್ ಮಾಡ್ತಿದ್ದಾರೆ ರಿಸಾರ್ಟ್ ಅವರು, ನಮಗೆ ಇದು ಬರ್ತಿಲ್ಲ, ಸೀಸನ್ ಚೆನ್ನಾಗಿದೆ, ಈಗಲೇ ಟೈಗರ್ ಜಾಸ್ತಿ ಕಾಣೋದು, ಲೆಪರ್ಡ್ಸ್ ಕಾಣೋದು ಅಂದ್ಬಿಟ್ಟು ಇವರು ಅವ್ರಿಗೆ ಎಪ್ಸ್ ಕೂಡ್ಸಿದ್ದಾರೆ, ವಿಚ್ ಇಸ್ ವೆರಿ ರಾಂಗ್. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ಈ ಫಾರೆಸ್ಟ್ ಆಫೀಸರ್ಸ್ ಮೀಡಿಯಾ ಅವರಿಗೆ ಫೋನ್ ಮಾಡಿ, ನೀವು ದಯವಿಟ್ಟು ಮಾತಾಡಿ ಬರೀರಿ, ಸಫಾರಿ ಶುರು ಮಾಡ್ಬೇಕು, ಯಾಕಂದ್ರೆ ನಮ್ಗೆ ದುಡ್ಡು ಫೌಂಡೇಶನ್ ಇಂದ ದುಡ್ಡು ಇಲ್ದೋರೆ ನಾವು ವಾಚರ್ಗೆ ದುಡ್ಡು ಕೊಡಕ್ಕಾಗಲ್ಲ, ಯಾರು ಟೆಂಪರರಿ ವಾಚರ್ಸ್ಗೆ ಅಂತ ಅದು ಶುರು ಮಾಡ್ಕೊಂಡ್ರು. ಇಷ್ಟು ವರ್ಷ ನಾವು 2007 ಹೇಳ್ಕೊಂಡ್ ಬರ್ತಾ ಇದೀವಿ, ಇಷ್ಟ ತನಕ ಅವ್ರಿಗೆ ಸಂಬಳ ಕರೆಕ್ಟ್ ಆಗಿ ಕೊಡ್ತಿಲ್ಲ. ಅವಾಗ ಇವ್ರು ಯೋಚಿಸ್ಲಿಲ್ವಾ? ಇವ್ರು ಬೇರೆ ದುಡ್ಡು ಮಾಡ್ಕೊಂಡು ಎಂಜಾಯ್ ಮಾಡಕ್ ಅವಾಗ ವಾಚರ್ಗಳ ಬಗ್ಗೆ ತರಲಿರ್ಲಿಲ್ವಾ? ಈಗ ಇವ್ರಿಗೆ ಯಾಕೆ ಇವ್ರ ಪಾಕೆಟ್ಗೆ ಹೇಟ್ ಬಿತ್ತಲ್ಲ? ಯಾಕಂದ್ರೆ ನಾನು ನಿಜ ಹೇಳ್ತೀನಿ, ಇವತ್ತು ನಿಮ್ಮ ಇದ್ರೊಳಗೆ ಹೇಳೋದು, ನಮ್ಮ ಚೀಫ್ ಮಿನಿಸ್ಟರ್ ಕೇಳ್ಕೋಬೇಕು, ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಕೇಳ್ಕೋಬೇಕು. 50% ದುಡ್ಡು ಸಫಾರಿಯಿಂದ ಬೇರೆ ಕಡೆ ಹೋಗ್ತಾ ಇದೆ, ಅಲ್ಲಿ ಲೋಕಲ್ ಲೀಡರ್ಸ್ ಹೋಗ್ತಾ ಇದೆ, ಆಫೀಸರ್ಸ್ ಹೋಗ್ತಾ ಇದೆ. ಅಂದ್ರೆ ದಂಧೆ ಆಗ್ಬಿಟ್ಟಿದೆ ಇದು. ದಂಧೆ ಅದೇ ಇಲ್ಲಿಗೆ ಬರ್ತೀನಿ ನೋಡಿ, ಈಗ ಹೇಳ್ತೀನಿ ಪೃಥ್ವಿ. ಈಗ ನಾನು ಸರ್ಕಾರಕ್ಕೆ ಬರ್ದಿದ್ದೆ, ನೀವು ಹೌದು ಇದು ಜನಕ್ಕೆ ತೊಂದರೆ ಆಗ್ತಿದೆ, ಟೂರಿಸಂಗೆ ಎಫೆಕ್ಟ್ ಆಗ್ತಿದೆ, ಒಂದು ಇಂಡಸ್ಟ್ರಿಗೆ ಎಫೆಕ್ಟ್ ಆಗ್ತಿದೆ ಅಂತ ಇದ್ದಾಗ ಹೇಳಿದ್ದೆ, ಒಂದೇ ಒಂದು ಸೊಲ್ಯೂಷನ್ ಕೊಟ್ಟಿದ್ದು, ಇದು ಎಕೋ ಡೆವಲಪ್ಮೆಂಟ್ ಕಮಿಟಿ ಕೊಟ್ಬಿಡಿ. ಎಕೋ ಡೆವಲಪ್ಮೆಂಟ್ ಕಮಿಟಿ ಅವರು ಮಾಡಿದ್ರೆ ಲೋಕಲ್ ಕಮ್ಯುನಿಟಿಗೆ ಬೆನಿಫಿಟ್ ಆಗತ್ತೆ. ಆ ದುಡ್ಡನ್ನ ಲೋಕಲ್ ಕಮ್ಯುನಿಟೀಸ್. ಇವಾಗ ಇವ್ರೇನ್ ಮಾಡ್ತಿದ್ದಾರೆ, ಸರ್ಕಾರ ಯಾವ್ದೋ ಕಮಿಟಿ ಕರ್ಸ್ಬಿಟ್ರಂತೆ, ಎಕ್ಸ್ಪರ್ಟ್ ಕಮಿಟಿ. ಎಲ್ಲಾ ಕಮಿಟಿಗಳು ಸರ್ಕಾರ ಪರವಾನೆ ಕೊಡೋದು 95% ಒಪ್ಕೊಳ್ಳೋಣ. ಇವ್ರು ಅಲ್ಲಿನ ಲೋಕಲ್ ಜನಕ್ಕೆ ಇನ್ವಾಲ್ವ್ ಮಾಡಿಲ್ಲ, ಅಲ್ಲಿ ಯಾಕೆ ತೊಂದ್ರೆ ಇದೆ ಅವ್ರಿಗೆ ಕರ್ಸಿಲ್ಲ ಮೀಟಿಂಗ್ಗೆ. ಬೇರೆ ಇವ್ರು ಸೆಲೆಕ್ಟೆಡ್ ಮೆಂಬರ್ಸ್ ಕರ್ಕೊಂಡ್ಬಿಟ್ಟು ಇವ್ರೇನೋ ಕಣ್ಣಾಯಿಸ್ಬಿಟ್ಟು ಹೋಗ್ಬಿಟ್ರು, ಅಲ್ಲಿರೋ ಜನಕ್ಕೆ ತೊಂದರೆ ಇರೋದು ಗೊತ್ತಿಲ್ಲ. ಇವ್ರು ಬಂದು ಕೊಟ್ಬಿಟ್ರು ರಿಪೋರ್ಟ್, ಇಲ್ಲ ಮಾಡ್ಬೋದು, ಮಾಡ್ಲಿ, ಸಫಾರಿ ಮಾಡ್ಲಿ, ಎಕೋ ಡೆವಲಪ್ಮೆಂಟ್ ಕಮಿಟಿ ಕೊಡ್ಲಿ. ನಾವ್ ಹೇಳೋದು ಫಾರೆಸ್ಟ್ ಸ್ಟಾಫ್ ಬೇರೆ ಫಾರೆಸ್ಟ್ ಪ್ರೊಟೆಕ್ಷನ್ ಇರ್ಲಿ, ಅದು ಮಾಡ್ರಿ. ಅದು ಮಾಡಕ್ ಒಪ್ಕೋದ್ರೆ ಇವ್ರೇನೋ 1/3 ಕಲೆಕ್ಷನ್ ನ ಅಲ್ಲಿ ಡೆವಲಪ್ಮೆಂಟ್ ಇಷ್ಟು ವರ್ಷ 2006 ಸಮುದಾಯದವರಿಗೆ ಕೌಶಲ್ಯ ಅಭಿವೃದ್ಧಿಗಾಗಿ, ಜಾನುವಾರುಗಳಿಗೆ ಮೇವು ಬೆಳೆಸಲಿಕ್ಕೆ ಮತ್ತೆ ಪರಿಸರ ಅಭಿವೃದ್ಧಿ ಕಾಮಗಾರಿಗಳಿಗೆ 1/3 ಆಫ್ ಅಮೌಂಟ್ ನ ಕೊಡ್ತೀವಿ ಅನ್ನುವಂತ ಸೂಚನೆ ಅಷ್ಟೇ, ಅದೇನು ಆದೇಶನೂ ಅಲ್ಲ, ಕಂಪಲ್ಸರಿ ಅನ್ನುವಂಥದ್ದು ಏನಿಲ್ಲ. ಇಷ್ಟು ವರ್ಷ ಹಾಗೇ ಇಲ್ಲ, 2006 ಇದೆ, 2006 ಇದೆ. ಏಕೋ ಇದು ಲೋಕಲ್ ಕಮ್ಯುನಿಟೀಸ್ಗೆ ದುಡ್ಡು ಹೋಗ್ಬೇಕು ಅಂದ್ಬಿಟ್ಟು. ಈಗ ಇನ್ನೊಂದು ಪ್ರಶ್ನೆ ಬರ್ತೀನಿ ನೋಡಿ, ಈ ನಮ್ಮ ರಿಸಾರ್ಟ್ ಅವರು ಇಷ್ಟೆಲ್ಲ ದುಡ್ಡು ಮಾಡ್ತಾರಲ್ಲ, ಇವ್ರ ಏನಾದ್ರು ನಮ್ ಕಾಡಿಗೆ ಏನಾದ್ರು ಬೆನಿಫಿಟ್ ಮಾಡಿದಾರ? ಬೇರೆ ಸಫಾರಿಗೆ ಹೋಗೋದು ಒಂದು 200 ರೂಪಾಯಿ ಕೊಡ್ತಾರೆ, ಆಯ್ತಾ, 200-300 ರೂಪಾಯಿ ಏನೋ 1% ಬರುತ್ತೆ. ಇವ್ರು ಇಷ್ಟೆಲ್ಲ ಸಂಪಾದಿಸಿದ್ಮೇಲೆ ಕಾಡು ಈ ತರ ತೊಂದ್ರೆ ಇದೆ, ನಮ್ಮ ವಾಚರ್ಗಳಿಗೆ ಉಳ್ಕೊಳಕ್ಕೆ ಒಳ್ಳೆ ಜಾಗ ಇಲ್ಲ, ಅವ್ರಿಗೆಲ್ಲ ಇವ್ ಸಪೋರ್ಟ್ ಮಾಡಕ್ ಆಗ್ತಿರ್ಲಿಲ್ವ ಇವ್ರಿಗೆ? ಇವ್ರು ದುಡ್ಡು ಮಾಡ್ಕೋಬೇಕು, ಕಾಡನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಬೇಕು, ಅದು 100 ಜನ ಸಾಯ್ಬೇಕು. ಸೊ ನಾ ಹೇಳೋದು, ಇವತ್ತಿಗೂ ಸರ್ಕಾರ ಇಷ್ಟು ಮಟ್ಟಕ್ಕೆ ಬುದ್ಧಿ ಇದ್ದಿದ್ರೆ, ಇವರು ಈಗ ಫೈರ್ ಸೀಸನ್, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಫೈರ್ ಸೀಸನ್, ನೀವ್ ಸಫಾರಿ ಮಾಡಿದವ್ರೆ ಎಲ್ಲಾ ಕಮ್ಯುನಿಟೀಸ್ ಎಲ್ಲ ಯಾರ್ಯಾರು ಹೋರಾಡ್ತಿದ್ರು ಕೂತ್ಕೊಂಡ್ ಮಾತಾಡಿ ಹೆಂಗೆ ಬಗೆಹರಿಸ್ಬೇಕಂತ ಮಾಡಿದ್ರೆ ಇಟ್ ವಿನ್ ಮೇಡ್ ಸೆನ್ಸ್. ಆಗ್ಲೇ ಮಂಜು ಕಿರಣ್ ಹೇಳಿದ್ರು, 2 ತಿಂಗಳು ಯಾಕೆ ಇಂಜಿನ್ ಇದಾಕೋದು, ಈಗ ಕೇಳಿದ್ರು, ಅದು ಆಮೇಲೆ ಮಾಡ್ಲಿ, ಏನಕ್ಕೆ ಸಫಾರಿ ಬೇಕು? ಓಕೆ, ಜನಕ್ಕೆ ಒತ್ತಡ ಇದೆ, ಪ್ರಾಬ್ಲಮ್ಸ್ ಇದೆ, ಐ ಅಂಡರ್ಸ್ಟ್ಯಾಂಡ್. ಲೋಕಲ್ ಪೀಪಲ್ಗೆ ಐ ಅಂಡರ್ಸ್ಟ್ಯಾಂಡ್, ಯಾಕಂದ್ರೆ ನನ್ಗೆ ಗೊತ್ತು ನ್ಯಾಚುರಲಿಸ್ಟ್ ಗೇಟ್ ಬಿಡ್ತಿದೆ, ಡ್ರೈವರ್ಗಳಿಗೆ ಗೇಟ್ ಬಿಡ್ತಿದೆ, ಮೇಂಟೆನೆನ್ಸ್ ಸ್ಟಾಫ್ ಎಲ್ಲ ತೊಂದ್ರೆ ಇದೆ. JLR 40 ಜನಕ್ಕೆ ಎತ್ತಿದ್ದಾರೆ, ಕಬಿನಿ ಒನ್ ಆಫ್ ದ ರಿಚೆಸ್ಟ್ JLR ಅಂತ ಹೇಳ್ಬೋದು, ಅವರೇ ಜನಕ್ಕೆ ಎತ್ತಿದ್ದಾರೆ. ಇದ್ದಾಗ ಕಾಮನ್ ಸೆನ್ಸ್ ರಿಸಾರ್ಟ್ಸ್ ಅವ್ರಿಗೆ ಕೂರ್ಸಿ, ರೈತರ ಕಮ್ಯುನಿಟೀಸ್ ಕೂರ್ಸಿ, ಫಾರೆಸ್ಟ್ ಆಫೀಸರ್ಸ್ ಕೂರ್ಸಿ, ಏನ್ ಬಗೆಹರಿಸಬೇಕು, ಹೇಗೆ ಒಂದು ಸೊಲ್ಯೂಷನ್. ಅಲ್ಲೇ ತಪ್ಪಾಗಿರೋದು, ಅವ್ರನ್ನ ಯಾರನ್ನೂ ಮಾಡಿಲ್ಲ, ಒಂದ್ ತಜ್ಞರ ಸಮಿತಿ ಮಾಡಿದ್ರು, ಅವ್ರೇನೋ ರಿಪೋರ್ಟ್ ಕೊಟ್ರು, ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನುವಂಥದ್ನೇ ಎಲ್ಲಾದ್ರೂ ಎಡವಟ್ ಮಾಡ್ಕೊಳ್ತಾ ಅಂತ. ಅದ್ರ ಬಗ್ಗೆನೂ ಕೂಡ ಮಾತನಾಡ್ತೀನಿ ಸರ್.
ಸುಧೀರ್ KS ಅವರು ವನ್ಯಜೀವಿ ಸಂರಕ್ಷಣಾ ಪರ ವಕೀಲರು, ಅವರು ಕೂಡ ನಮ್ಮ ಜೊತೆನೇ ಇದ್ದಾರೆ. ಸುಧೀರ್ ಅವರೇ, ಈ ಸಫಾರಿ ಅನ್ನುವಂಥದ್ದು ಏನು ಮಾಡಲೇಬೇಕು ಅನ್ನುವಂಥದ್ದು ಇದೆಯಾ, ಅದಕ್ಕೂ ಪರ್ಮಿಷನ್ ಅನ್ನುವಂಥದ್ದು ಇದೆಯಾ, ರೂಲ್ಸ್ ಪ್ರಕಾರ ಏನೇನೆಲ್ಲ ಇದಾವೆ ಈ ಕಂಡೀಷನ್ಸ್ ಅಂತ ನೋಡೋದಾದ್ರೆ, ಇದಕ್ಕೆ ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಅದಕ್ಕೆ ಏನಾದರೂ ಕೋರ್ಟ್ ಮೆಟ್ಟಿಲೇರಿದಂಥ ಸಂದರ್ಭದಲ್ಲೂ ಬ್ರೇಕ್ ಬೀಳುವಂಥ ಸಾಧ್ಯತೆ ಇರುತ್ತಾ? 100% ಇರುತ್ತೆ. ಈಗ ಕಾನೂನಿನಲ್ಲಿ ನೋಡಿ, ಕಾನೂನಿನಲ್ಲಿ ವನ್ಯಜೀವಿ ಕಾಯ್ದೆ ಇರ್ಬೋದು, ಬೇರೆ ಯಾವುದೇ ಕಾನೂನಲ್ಲೂ ಟೂರಿಸಂಗೆ ಅಂತ ಸ್ಪೆಸಿಫಿಕ್ ಆಗಿ ಎಲ್ಲೂ ಕಾಯ್ದೆನಲ್ಲಿ ಅವಕಾಶ ಕೊಡಲ್ಲ. ಎಜುಕೇಶನ್ ಪರ್ಪಸ್ ಅಂತ ಕೊಡುತ್ತೆ. ಅಂದ್ರೆ ನೀವು ಕಾಡನ್ನ ಎಂಟರ್ ಆಗಬೇಕು ಅಂದ್ರೆ ಯಾವ ಉದ್ದೇಶಕ್ಕೆ ನೀವು ಎಂಟರ್ ಆಗಬೇಕು ಅನ್ನೋದಕ್ಕೆ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ನಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳುತ್ತೆ. ಅದರಲ್ಲಿ ಎಜುಕೇಶನ್, ತಿಳುವಳಿಕೆ, ಜನಕ್ಕೆ ಅದ್ರ ಬಗ್ಗೆ, ಕಾಡಿನ ಬಗ್ಗೆ ಅರಿವು ಮೂಡಿಸೋದಕ್ಕೆ ಅಂತ ಹೇಳಿ ಇರೋ ಒಂದು ಪ್ರಾವಿಷನ್. ಈಗ ಏನಾಗಿದೆ, ಎಜುಕೇಶನ್ ಸೆಂಟ್ರಿಕ್ ಟೂರಿಸಂ ಆಗಿದ್ದಿದ್ರೆ ಇದು ಇಟ್ ವುಡ್ ಹ್ಯಾವ್ ಮೇಡ್ ಅ ಲಾಟ್ ಆಫ್ ಸೆನ್ಸ್. ಈಗ ಪರಿಂಬಿಕುಲಂ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಕೇರಳದಲ್ಲಿದೆ, ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಅಂತ ಕೇರಳದಲ್ಲಿದೆ. ಅಲ್ಲಿ ಎಲ್ಲಾನು ಕಾಲ್ನಡಿಗೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಲೋಕಲ್ EDCಗಳು, ಜೋಸೆಫ್ ಅವರಾಗ್ಲೇ ಹೇಳಿದ್ರಲ್ಲ, ಇಕೋ ಡೆವಲಪ್ಮೆಂಟ್ ಕಮಿಟಿ, ಲೋಕಲ್ ಸ್ಥಳೀಯ ಒಂದು ಗ್ರಾಮಸ್ಥರು, ನ್ಯಾಚುರಲಿಸ್ಟ್ಗಳು ಕಾಲ್ನಡಿಗೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಜನಕ್ಕೆ ಒಂದು ಕಾಡಿನ ಅನುಭವ ಸಿಗುತ್ತೆ. ಇವಾಗ ನಮ್ಮಲ್ಲಿ ನಾವು ಈಗೇನು ಪ್ರಾಕ್ಟೀಸ್ ಮಾಡ್ತಾ ಇರೋ ಟೂರಿಸಂ ಏನಿದೆ ಇದು ಜೀಪ್ ಬೇಸ್ಡ್ ಸಫಾರಿ ಟೂರಿಸಂ. ಅಂದ್ರೆ ಮಹಾರಾಜರ ಕಾಲದಲ್ಲಿ ಶಿಕಾರಿ ಹೋಗ್ತಾ ಇದ್ರು ಜೀಪ್ ಅಲ್ಲಿ, ಒಬ್ಬ ಸ್ಪಾಟರ್ ಅಂತ ಇರ್ತಿದ್ದ, ಅವರು ಗನ್ ಇಟ್ಕೊಂಡು ಶಿಕಾರಿ ಹೋಗೋರು. ಅವ್ನು ಇಂಥ ಕಡೆ ಹುಲಿ ಚಿರತೆ ಅಂತಿದ್ದಾಗ ಮಹಾರಾಜರು ಗುಂಡೊಡಿಯೋರು, ಅಥವಾ ಅವತ್ತಿನ ಕಾಲದ ರಿಚ್ ಯಾರಿದ್ರು, ದಿವಾನ್ಸ್ ಮತ್ತೆ ವೈಸರಾಯ್ಸ್ ಇವರೆಲ್ಲಾರು ಮಾಡ್ತಾ ಇದ್ರು. ಇವತ್ತು ಅದರದ್ದು ಇನ್ನೊಂದು ವರ್ಷನ್ ಆಗೋಗಿದೆ ದುರಂತ. ಅಂದ್ರೆ ಅನ್ಫಾರ್ಚುನೇಟ್ಲಿ ಎಜುಕೇಶನ್ಗೆ ಅಂತ ಹೇಳಿ ನಾವೇನ್ ಕಾಡಲ್ಲಿ ಒಳಗೆ ಹೋಗ್ಬೇಕು, ಕಾಡಲ್ಲಿ ಕಾಡು, ಪರಿಸರ, ಬೆಟ್ಟ, ಗುಡ್ಡ, ಡಿಫ್ರೆಂಟ್ ಟೈಪ್ ಆಫ್ ಟ್ರೀಸ್, ಫ್ರೂಟ್ಸ್, ಅನಿಮಲ್ಸ್, ಪ್ಲಾಂಟ್ಸ್, ಫ್ಲವರ್ಸ್ ನ ತಿಳ್ಕೊಳ್ಳೋದ್ರ ಬದಲು ಇವತ್ತು ಉಳ್ಳವರಿಗೆ ಯಾರು ಒಂದು 10 ಲಕ್ಷ ರೂಪಾಯಿ ಕ್ಯಾಮ್ರಾ ಇಟ್ಕೊಂಡಿರ್ತಾರೆ, ಒಂದು 600 mm ಲೆನ್ಸ್ ಇಟ್ಕೊಂಡಿರ್ತಾರೆ, ಅವರಿಗೆ ಮಾತ್ರ ಇದು ಒಂದು ಅವಕಾಶ ಆಗಿರೋ ತರ ಆಗೋಗಿದೆ ಹೊರತು ಒಂದು 50,000 ರೂಪಾಯಿ ಸಂಪಾದನೆ ಮಾಡೋ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವನು ತನ್ನ ಫ್ಯಾಮಿಲಿನ ಕರ್ಕೊಂಡೋಗಿ ಇವತ್ತು ಜಂಗಲ್ ಬಂಡೀಪುರದಲ್ಲಾಗ್ಲಿ ನಾಗರೋಳಲ್ಲಾಗ್ಲಿ ಅವನು ಫ್ಯಾಮಿಲಿ ಜೊತೆ ಹೋಗಿ ಬರಬೇಕು ಅಂದ್ರೆ ಒಂದು ಟ್ರಿಪ್ ವಿಲ್ ಕಾಸ್ಟ್ ಮೋರ್ ದೆನ್ 10,000 rupees. ಸೊ ದರ್ ಇಸ್ ಅ ಗ್ರೇಟ್ ಸೆಕ್ಷನ್ ಆಫ್ ಸೊಸೈಟಿ ವಿಚ್ ಇಸ್ ಲೆಫ್ಟ್ ಓವರ್ ಫ್ರಮ್ ಎಕ್ಸ್ಪೋಜರ್ ಟು ಫಾರೆಸ್ಟ್. ಅಂದ್ರೆ ಯಾರು ನಿಜವಾಗ್ಲೂ ಕಾಡಿನ ಅನುಭವಿಸಬೇಕು ಅಥವಾ ಕಾಡಿನ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ಕಾಡಿಗೆ ಹೋಗಿ ಈ ಕಾಡು ಈ ತರ ಇರುತ್ತೆ, ಇದರ ಬಗ್ಗೆ ಒಂದು ಮಕ್ಕಳಲ್ಲಿ ಒಂದು ಇದು ಬರಬೇಕು, ಇನ್ಸ್ಪಿರೇಷನ್ ಬರಬೇಕು, ನಾನು ಇದ್ರ ಜೊತೆ ಹೊಂದ್ಕೋಬೇಕು ಅಂತ ಹೇಳಿ ಆ ಒಂದು ಗ್ರೇಟ್ ಸೆಕ್ಷನ್ ಅನ್ನ ನಾವು ಒಂದು ಎಕ್ಸ್ಪೀರಿಯನ್ಸ್ ಇಂದಾನೆ ಡಿವೈಡ್ ಮಾಡ್ಬಿಡ್ತಾ ಇದೀವಿ ಬೈ ಮೇಕಿಂಗ್ ಇಟ್ ಹೈಲಿ ಕಾಸ್ಟ್ಲಿ ಆರ್ ಶಿಕಾರಿ ಟೈಪ್ ಸಫಾರಿ ಟೂರಿಸಂ. ಸೊ ಈ ಒಂದು ಮಾಡೆಲ್ ಏನಿದೆ, ಈ ಮಾಡೆಲ್ ನಾವು 100% ಪುನರ್ ಪರಿಶೀಲಿಸಲೇಬೇಕು. ಈಗ ತಜ್ಞರ ವರದಿ ಅಂತ ಹೇಳ್ತಾ ಇದ್ದಾರೆ. ಈ ತಜ್ಞರ ವರದಿ ಅಂತ ಹೇಳಿದಾಗ ಈ ತಜ್ಞರ ವರದಿ ಸಾರ್ವಜನಿಕ ಡಿಬೇಟ್ಗೆ ಬರಬೇಕು. ಇದನ್ನ ಯಾರೋ ಒಬ್ರು ತಜ್ಞರ ವರದಿ ಕೊಟ್ಟಿದ್ದಾರೆ, ಅವರು ನಾವು ಗೌರವಿಸೋಣ. ಯಾಕಂದ್ರೆ ವನ್ಯಜೀವಿ ಸಂರಕ್ಷಣೆ ಅನ್ನೋದು ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ವಿಷಯ. ಅದು ಭಾವನಾತ್ಮಕವಾಗಿ ಅಷ್ಟೇ ನಾವು ಅದನ್ನ ನೋಡಕ್ಕಾಗೋದಿಲ್ಲ. ಈ ವೈಜ್ಞಾನಿಕವಾಗಿ ಅವರು ಏನೊಂದು ವೈಜ್ಞಾನಿಕ ಒಂದು ಬೇಸಿಸ್ ಇಟ್ಕೊಂಡು ಮಾಡಿರ್ತಾರೆ ಅದನ್ನ ಸಾರ್ವಜನಿಕ ಚರ್ಚೆಗೆ ತರಬೇಕು. ಈಗ ಲೋಕಲ್ ನ್ಯೂಸ್ ಪೇಪರ್ HD ಕೋಟೆ, ಗುಂಡ್ಲುಪೇಟೆ, ಚಾಮರಾಜನಗರ, ಮೈಸೂರು ಎಲ್ಲಾ ಕಡೆನೂ ಆ ವರದಿನ ಪ್ರಕಟಿಸಬೇಕು. ಇಲ್ಲ ಫಾರ್ ಫ್ರೀ ಸರ್ಕ್ಯುಲೇಷನ್ ಫಾರ್ ಪಬ್ಲಿಕ್ ಕೊಡಬೇಕು. ಒಂದು ನಿಗದಿ ಮಾಡಬೇಕು, ಇಂಥ ದಿವಸ ನೋಡಿ ಮೈಸೂರು ಅರಣ್ಯ ಭವನದಲ್ಲಿ ಈ ವರದಿ ಮೇಲೆ ನಾವು ಚರ್ಚೆ ಮಾಡಬೇಕು ಅಂತ ಇದೀವಿ, ಈ ವರದಿ ಪ್ರಕಾರ ಈ ತರ ರೆಕಮೆಂಡೇಶನ್ ಮಾಡಿದ್ದಾರೆ, ಸ್ಟೇಕ್ ಹೋಲ್ಡರ್ ಎಂಗೇಜ್ಮೆಂಟ್ ಮಾಡಬೇಕು. ಸುತ್ತಮುತ್ತದಲ್ಲಿ ಇರತಕ್ಕಂಥ ರೈತ ಸಂಘದವ್ರನ್ನ ಕರಿಬೇಕು, ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ವಿಜ್ಞಾನಿಗಳನ್ನ ಕರಿಬೇಕು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಯಾರಿರ್ತಾರೆ ಅವ್ರನ್ನ ಕರಿಬೇಕು, ಅವ್ರ ಜೊತೆ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಈ ತರ ನಿರ್ಧಾರ ತಗೊಳ್ಬೇಕು ಅಂತ ಇದೀವಿ, ಇದಕ್ಕೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ಸಂಗ್ರಹಿಸಬೇಕು. ಇನ್ಕ್ಲೂಸಿವ್ ಡಿಸಿಷನ್ ಮೇಕಿಂಗ್ ಆಗ್ಬೇಕೇ ಹೊರತು ಇವಾಗ ಒಂದು ರಿಪೋರ್ಟ್ ಏನಿದೆ ಯಾರಿಗೂ ಗೊತ್ತಿಲ್ಲ, ಬೇಸಿಸ್ ಏನಿದೆ ಯಾರಿಗೂ ಗೊತ್ತಿಲ್ಲ. ಮತ್ತೆ ಕ್ಯಾರಿಯಿಂಗ್ ಕೆಪಾಸಿಟಿ ಬರೀ ಟೂರಿಸಂ ಕ್ಯಾರಿಯಿಂಗ್ ಕೆಪಾಸಿಟಿ ಮಾತ್ರ ಮಾಡಿದ್ರೆ ಆಗೋದಿಲ್ಲ. ನೋಡಿ ಅಲ್ಲಿ ಇಕೋಲಾಜಿಕಲ್ ಕ್ಯಾರಿಯಿಂಗ್ ಕೆಪಾಸಿಟಿ ಅಂತ ಬರುತ್ತೆ. ಅಂದ್ರೆ ಬಂಡೀಪುರ, ನಾಗರೋಳೆ ಕಾಡಿಗೆ ಧಾರಣಾ ಶಕ್ತಿ ಅಂತ ಒಂದಿರುತ್ತೆ. ಈ ಒಂದು ಕಾಡಲ್ಲಿ ಎಷ್ಟು ಹುಲಿ ಇರಬಹುದು, ಎಷ್ಟು ಚಿರತೆ ಇರಬಹುದು, ಎಷ್ಟು ಆನೆ ಇರಬಹುದು ಅನ್ನೋದಕ್ಕೆ ವೈಜ್ಞಾನಿಕವಾಗಿ ಅದಕ್ಕೆ ಒಂದು ಮಾಪನ ಇದೆ. ದೇರ್ ಇಸ್ ಎ ಸ್ಕೇಲ್ ಇನ್ ವಿಚ್ ಇಟ್ ಈಸ್ ಮೆಜರ್ಡ್ ಅಂಡ್ ಇಟ್ ಈಸ್ ಸೈಂಟಿಫಿಕಲಿ ಅಪ್ರೂವ್ಡ್ ಅಕ್ರಾಸ್ ದ ವರ್ಲ್ಡ್. ಇಟ್ ಈಸ್ ಆಲ್ಸೋ ಅಕ್ಸೆಪ್ಟೆಡ್ ಬೈ ವೇರಿಯಸ್ ಗವರ್ನಮೆಂಟ್ಸ್ ಆಲ್ಸೋ. ಆ ರೀತಿಯಾಗಿ ಫಸ್ಟ್ ನಾವು ಒಂದು ಬಂಡೀಪುರದ ಒಳಗಿರ್ತಕ್ಕಂಥ ಪ್ರಾಣಿಗಳು, ಬಂಡೀಪುರದ ಆಚೆ ಇರತಕ್ಕಂಥ ಪ್ರಾಣಿಗಳು, ಇವತ್ತು ವಾಸ್ತವ ಅನಿಮಲ್ಸ್ ಆರ್ ಲಿವಿಂಗ್ ಔಟ್ ಸೈಡ್ ದ ನ್ಯಾಷನಲ್ ಪಾರ್ಕ್ ಅಂಡ್ ವೈಲ್ಡ್ ಲೈಫ್ ಸೆಂಚುರಿ. ಅದು ಫಸ್ಟ್. ಇವಾಗ ಎಷ್ಟು ಪ್ರಾಣಿಗಳಿವೆ, ಆ ಪ್ರಾಣಿಗಳು ಆಚೆ ಇರೋದಕ್ಕೆ ಅದು ಆವಾಸ ಸ್ಥಾನ ಹೌದಾ ಅಲ್ವಾ? ಅದು ಇವಾಗ ಅಲ್ಲಿ ಆಚೆ ಇರಬೇಕು ಅಂತ ಹೇಳಿದ್ರೆ ಅದು ಜನರ ಮಧ್ಯೆ, ಜನರ ಜೊತೆಗೆ ಅಲ್ಲಿ ಆ ಜನಗಳ ಮಧ್ಯೆ ಬದುಕಬೇಕಾದ್ರೆ ಆ ಜನಗಳಿಗೆ ಕಲ್ಚರಲ್ ಕ್ಯಾರಿಯಿಂಗ್ ಕೆಪಾಸಿಟಿ ಅಂತ ಇನ್ನೊಂದು ಮಾಪಕ ಇರುತ್ತೆ. ಅಂದ್ರೆ ಈಗ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಸೋಲಿಗರುಗಳು ಯಾರಿರ್ತಾರೆ ಅವರು ಕಾಡಿನಲ್ಲಿ ಪ್ರಾಣಿಗಳ ಮಧ್ಯೆನೇ ಇರ್ತಾರೆ. ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು
ಘರ್ಷಣೆ ಆಗೋದಿಲ್ಲ. ಯಾಕೆಂದ್ರೆ ಅವರು ಕಾಡಲ್ಲೇ ಹುಟ್ಟಿ ಬೆಳೆದು ಅದರ ಜೊತೆ ಬದುಕೋದನ್ನ ಕಲ್ತಿರ್ತಾರೆ. ನೀವು ಸೋಲಿಗರು ಆನೆ ಕಾಲಕ್ಕೆ ಸಿಕ್ಕಾಕೊಂಡು ಸತ್ತಿರೋ ನ್ಯೂಸ್ ಎಲ್ಲೂ ನೋಡೋದಿಲ್ಲ ನೀವು. ಅದೇನೆ ನೋಡಿ, ನಾವು ಊರಾಚೆ ಇರೋವಂಥವ್ರು ಕಾಡಿನ ಜೊತೆ ಒಂದು ಅವಿನಾಭಾವ ಸಂಬಂಧನ ನಾವು ಬಿಟ್ಟು ಬಿಟ್ಟಿರ್ತೀವಿ. 50 ವರ್ಷ 60 ವರ್ಷ 100 ವರ್ಷ ದಾಟು ಬಿಟ್ಟಿರುತ್ತೆ. ಈಗ ಆ ಪ್ರಾಣಿಗಳು ಕಾಡಿಂದ ಆಚೆ ಬಂದಾಗ ನಮ್ಮ ಮಧ್ಯ ಬದುಕಬೇಕು ಅಂತ ಹೇಳಿದ್ರೆ ಸೋಷಿಯಲ್ ಕ್ಯಾರಿಂಗ್ ಕೆಪಾಸಿಟಿ ಅಸೆಸ್ಮೆಂಟ್ ಮಾಡಬೇಕು, ಕಲ್ಚರಲ್ ಕ್ಯಾರಿಂಗ್ ಕೆಪಾಸಿಟಿ ಅಸೆಸ್ಮೆಂಟ್ ಮಾಡಬೇಕು. ನಮಗೆ ಆ ಪ್ರಾಣಿಗಳನ್ನ ಒಪ್ಪಿಕೊಂಡು ಆ ಪ್ರಾಣಿಗಳು ನಮ್ಮ ಊರು ಕಾಡಿನ ಮಧ್ಯದಲ್ಲಿ ಇರ್ಬೋದಾ, ಇರಕ್ಕಾಗಲ್ವಾ? ಈಗ ಏನ್ ಮಾಡ್ಬೇಕು ನೆಕ್ಸ್ಟ್? ಆಯ್ತು, ಇವಾಗ ಸಾರ್ವಜನಿಕ ಅಭಿಪ್ರಾಯದಲ್ಲಿ ಇಲ್ಲ ನಮಗೆ ಅಲ್ಲಿ ಇರಕ್ಕಾಗಲ್ಲ ಅಂತ ಆಯ್ತು, ಏನ್ ಮಾಡ್ಬೇಕು ಆ ಪ್ರಾಣಿಗಳನ್ನ? ಇದೆಲ್ಲ ತುಂಬಾ ಇದು ಸುಮ್ನೆ ಎಮೋಷನಲ್ ಆಗಿ ಈಗ ಯಾವ್ದೋ ಒಂದಷ್ಟು ಜನಕ್ಕೆ ಸೋಷಿಯಲ್ ಇಂಪ್ಯಾಕ್ಟ್ ಆಗುತ್ತೆ. ಅಲ್ಲಿ ಹೋಟೆಲ್ ನಲ್ಲಿ ಇರ್ತಕ್ಕಂಥ 25 ಡ್ರೈವರ್ಗಳು 100 ಜನ ನ್ಯಾಚುರಲಿಸ್ಟ್ ಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ ನಾವು ಇದು ಲಾಪ್ ಸೈಡೆಡ್ ಡಿಸಿಷನ್ ಆಗ್ಬಾರ್ದು. ಇದು ಇನ್ಕ್ಲೂಸಿವ್ ಡಿಸಿಷನ್ ಆಗ್ಬೇಕು. ಎಲ್ಲಾ ಸಹಭಾಗಿತ್ವದಲ್ಲಿ ಎಲ್ಲಾರನ್ನೂ ನಾವು ಒಳಗೊಂಡು ಇದನ್ನ ನಿರ್ಧಾರ ಮಾಡಬೇಕು. ಮತ್ತೆ ಇದರಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು. ಇದು ಏಕಪಕ್ಷೀಯವಾಗಿ ಆಗ್ಬಾರ್ದು. ಸೊ ಹಾಗಾಗಿ ಇದು ವೈಜ್ಞಾನಿಕ ವಿಷಯ. ಘರ್ಷಣೆ ಆಗ್ಬಾರ್ದು ಅನ್ನಂಗಿದ್ರೆ ಎಲ್ಲರನ್ನೂ ಕೂರ್ಸ್ಕೊಂಡು ಮಾತಾಡ್ಬಿಟ್ಟು ಆಮೇಲೆ ತೀರ್ಮಾನ ಮಾಡಿದ್ರೆ ಆಗ್ಬಿಟ್ಟಿರೋದಪ್ಪ. ಅಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಇಲ್ಲ ನಾವೊಂದು ತೀರ್ಮಾನ ಮಾಡ್ತಾ ಇದೀವಿ, ಗ್ರೀನ್ ಸಿಗ್ನಲ್ ಕೊಡ್ತಾ ಇದೀವಿ, ಹಂಗ್ ರೂಲ್ಸ್ ಮಾಡಿದ್ವಿ, ಹಿಂಗ್ ರೂಲ್ಸ್ ಮಾಡಿದ್ವಿ ಅಂತ ಯಾವುದೇ ಒಂದು ಪಾಲಿಸಿ ಡಿಸಿಷನ್ ಆದ್ರೂ ಪಬ್ಲಿಕ್ ಹಿಯರಿಂಗ್ ಆಗ್ಲೇಬೇಕು. ಎಸ್ ಮಂಜು ಅವರೇ, ಇಲ್ಲಿ ನೀವು ಹೇಳ್ತಾ ಇದ್ರಿ GPS ಡ್ಯಾಶ್ ಕ್ಯಾಮ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಯಾರ್ಯಾರ್ದು ಎಷ್ಟೆಷ್ಟು ವೆಹಿಕಲ್ ಗಳಿದಾವೆ, ಪ್ರೈವೇಟ್ ವೆಹಿಕಲ್ ಗಳನ್ನ ಬಿಡೋದಿಲ್ಲ, ಓನ್ಲಿ ಗೌರ್ಮೆಂಟ್ ವೆಹಿಕಲ್ಸ್ ಗಳು ಮಾತ್ರ, ಅದನ್ನ ಮಾತ್ರ 50% ಓಡಿಸ್ತೀವಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಘೋಷಣೆ ಮಾಡಿದ್ರೆ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ರೆ ಆಮೇಲೆ ಬೇಕಿದ್ರೆ ಮಾಡ್ಕೊಳ್ಳಿ ಅಂತನ, ಅವಾಗ ಓಕೆನಾ ನಿಮ್ಗೆ ಓಡಿಸಿದ್ರೆ? ಸರ್ ಇಲ್ಲ ಆಮೇಲೆ ಓಕೆ ಅಂತ ಹೇಳ್ತಿಲ್ಲ. ಇವ್ರಿಗೆ ಹೇಳ್ತಿದ್ರಲ್ಲಿ ಎಷ್ಟು ದ್ವಂದ್ವಗಳನ್ನ ಇಟ್ಕೊಂಡು ಓವರ್ ನೈಟ್ ಶುರು ಮಾಡಕ್ ಹೋಗ್ತಿದ್ದಾರೆ. ಇಷ್ಟೊಂದು ದಾವಂತ ಯಾಕೆ ಅನ್ನೋದಕ್ಕೋಸ್ಕರ ಪ್ರಶ್ನೆ ಮಾಡದೆ ಬಿಟ್ರೆ, ಈಗ ಜೋಸಫ್ ಸರ್ ಇದಾರೆ, ಸುಧೀರ್ ಸರ್ ಇದಾರೆ, ಅವ್ರವ್ರು ತಜ್ಞ ಇದ್ರಲ್ಲಿ ಅವ್ರವ್ರು ಮಾತಾಡ್ಲಿ ಸರ್. ಈಗ ನಾನು ನನ್ನ ರೈತ ಸಮೂಹವನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ನಾನು ರೈತರಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳನ್ನ ತಮ್ಮ ಮಾಧ್ಯಮದ ಮೂಲಕ ಇಡ್ತೀನಿ ಸರ್. ನಾನು ಸರ್ ಇದು ಮೊದಲನೇದಾಗಿ ನನ್ನ ವಿಚಾರ ಏನಂತ ಹೇಳಿದ್ರೆ, ನಮ್ಮ ಈ ಹೋರಾಟ ಏನಿದೆಯಲ್ಲ ಸರ್, ಇದು ಯಾವ್ದೋ ಒಂದು ವ್ಯಕ್ತಿ ಅಥವಾ ಯಾರೋ ಒಂದಷ್ಟು ಬಂಡವಾಳಶಾಹಿಗಳ ವಿರುದ್ಧ ಅಲ್ಲ ಸರ್. ಇದು ನಮ್ಮ ಹೋರಾಟ ನನ್ನ ರಾಜ್ಯದ ನಮ್ಮ ಜನರ ಕಾಡನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ, ನನ್ನ ಕಾಡು ಪ್ರಾಣಿಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ, ಮತ್ತೆ ಅಣೆಕಟ್ಟಿನ ಜಲಾನಯನ ಪ್ರದೇಶ ಉಳಿಸ್ಕೊಳ್ಳೋಕ್ಕೋಸ್ಕರ ಸರ್. ಯಾಕಂದ್ರೆ ನನ್ನ ಪೂರ್ತಿ ಜೀವನ ಈ 3 ಮೇಲೆ ನಿರ್ಬಲ ಆಗಿರ್ತದೆ. ಕಾಡಿದ್ರೆ ಸರ್ ಮಳೆ ಇದ್ರೆ ಬೆಳೆ, ಅದು ಬಂದು ಡ್ಯಾಮ್ ಅಲ್ಲಿ ನೀರ್ ನಿಲ್ಬೇಕು. ಆ ಡ್ಯಾಮ್ ನ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಇವ್ರು ಮಣ್ಣು ತುಂಬಿಕೊಂಡು ನನಗೆ ಆ ಡ್ಯಾಮ್ ಅಲ್ಲಿ ನೀರಿನ ಕೆಪಾಸಿಟಿನ ಕಡಿಮೆ ಮಾಡ್ತಾ ಬರ್ತಾ ಇದಾರೆ. ಅಲ್ಲೂ ರೈತರು ನೋಡ್ತಾ ಬೀಳ್ತಾ ಇದೆ. ಈ ಇದು ಏನೋ ಪರಿಸರ ಎಕೋ ಸೆನ್ಸಿಟಿವ್ ಝೋನ್, ಪರಿಸರ ಸೂಕ್ಷ್ಮ ವಲಯ ಅಂತ ಹೇಳ್ತಾರೆ. ಅಲ್ಲೆಲ್ಲ ಇವರು ಬೇಡದ ಚಟುವಟಿಕೆಗಳು ಮಾಡ್ಕೊಂಡು ಅಲ್ಲಿ ಪ್ರಾಣಿಗಳನ್ನ ಡಿಸ್ಟರ್ಬ್ ಮಾಡಿ ಆಚೆ ಬಂದ ತಕ್ಷಣ ಅದ್ರ ಕೈಗೆ ಫಸ್ಟ್ ಸಿಕ್ಕದೆ ನಮ್ ರೈತ ಸರ್. ಅಲ್ಲಿ ಕಾಡಂಚಿನ ಪ್ರದೇಶದಲ್ಲಿ ಇರೋ ರೈತ ಸಿಗಾಕೊಂತಾನೆ, ಅದು ಹೊಡ್ತಾ ತಿಂತಾನೆ. ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನದಿಗಳು ನಮ್ಗೆ ನೀರು ಸಾಲಲ್ಲ ಸರ್. ಈಗ ಆಲ್ರೆಡಿ ತಾವು ಬಂದ್ರೆ ಆ ಕಬಿನಿ ಭಾಗದಲ್ಲಿ ಇರುವಂತದ್ದು ಯಾವ ನಾಲೆಗಳಲ್ಲೂ ನೀರಿಲ್ಲ ಸರ್. ಈಗ ನೀರು ಆಲ್ರೆಡಿ ಡ್ರೈ ಆಗ್ತದೆ. ಸೊ ಇದು ನೇರವಾಗಿ ನನಗೆ ಹೊಡ್ತಾ ಬೀಳ್ತದೆ. ಸೊ ಹಾಗಾಗಿ ಇದು ನಮ್ಮ ಸಮಾಜವನ್ನ, ನನ್ನ ರೈತನನ್ನ ಕಾಪಾಡ್ಕೊಳಕ್ ಶುರು ಮಾಡ್ತಾ ಇರೋಂತ ಒಂದು ಹೋರಾಟ ಇದು. ಇದು ಯಾರೋ ದುಡ್ಡು ಮಾಡ್ಕೊಂಡಿರೋ ನನಗೆ ಬೇಕಾಗಿಲ್ಲ. ಅದು ಈ ಒಂದು ನಿರ್ಧಾರ ಯಾಕಾಯ್ತು ಅನ್ನೋದ್ರ ಮೇಲೆ ಮಾತಾಡಕ್ಕೋಸ್ಕರ ನಾನು ಓಪನಿಂಗ್ ಪಾಯಿಂಟ್ ಅದನ್ನ ಕೊಟ್ಟೆ ಸರ್. ಎರಡನೇದು ಸರ್, ಈಗ ಇವರು ಇನ್ನೊಂದೇನಂತ ಅಂತ ಹೇಳಿದ್ರೆ, ಈ ನಮ್ಮಲ್ಲಿ ಬೆಳೆ ಹಾನಿ ಆಗುತ್ತೆ ಸರ್. ಈಗ ಫಾರ್ ಎಕ್ಸಾಂಪಲ್ ಕಾಡಂಚಿನ ಗ್ರಾಮದಲ್ಲಿ ಒಂದು ಆನೆ ಬಂದು ಹೋಗುತ್ತೆ ಅಂತ ತಿಳ್ಕೊಳ್ಳೋಣ ಸರ್. ಒಂದ್ ಆನೆ ಬಂದು ನನ್ ಬಾಳೆನೋ ಅಥವಾ ಏನೋ ಒಂದು ಹೋಗಿರುತ್ತೆ. ಇವ್ರದ್ದು ತತ್ವಗಳು ಕೇಳಿದ್ರೆ, ಯಾಕಂದ್ರೆ ಬಹುಶಃ ಇದು ಜೋಸೆಫ್ ಸರ್ ಇದನ್ನ ನನಗೆ ಎಂಡೋರ್ಸ್ ಮಾಡಬಹುದು. ಒಂದು ಆನೆ ಒಂದ್ ದಿನಕ್ಕೆ ಇಷ್ಟು ಮಾತ್ರ ತಿನ್ನಕ್ಕಾಗೋದು, ಅಷ್ಟಿಂದ್ರೆ ಮಾತ್ರ ಇದ್ ಕೊಡ್ತೀನಿ. ಅದು ಎಷ್ಟು ಹಾಳು ಮಾಡಿದೆ ಸರ್. ಇದು ಆನೆ ಇದು ಹೆಲಿಕಾಪ್ಟರ್ ಬಂದು ಇಳಿಯಲ್ಲ ಸರ್. ಬರ್ಬೇಕಾದ್ರೆ ಸುತ್ತಲೂ ಉದ್ದಕ್ಕೂ ತುಳ್ಕೊಂಡ್ ಬರ್ತದೆ. ಅದಷ್ಟು ನಷ್ಟ ಆಗಿರುತ್ತೆ. ತಿನ್ನೋ ಜಾಗ ಒಂದೇ ಅಲ್ಲ, ನಡ್ಕೊಂಬಂದಿರೋ ಜಾಗ ನಷ್ಟ ಆಗಿರುತ್ತೆ. ಆ ದುಡ್ಡು ಕೊಡಕ್ಕೆ 6 ತಿಂಗಳಿಂದ 1 ವರ್ಷ ಮಾಡ್ತಾರೆ ಸರ್. ಅದು ವೈಜ್ಞಾನಿಕ ಬೆಲೆ ಕೊಡಿ ಅಂತ ಹೇಳ್ತಾ ಇದೀವಿ. ಇವ್ರು ಅದ್ರ ಬಗ್ಗೆ ನಾನು ಏನಕ್ಕೆ ಕೇಳ್ತಿದ್ರೆ, ಒಂದು 3/1 ಭಾಗ ದುಡ್ಡು ಕೊಡ್ತೀನಿ ಸರ್. ಇವೆಲ್ಲ ಶುದ್ಧ ಸುಳ್ಳು. ಇವ್ರ ಹತ್ರ 5,000 ಇಸ್ಕೊಳಕ್ಕಾಗಲ್ಲ. ಆಮೇಲೆ ಎರಡನೇದು ಸರ್, ಏರಿಯಾ ಇಷ್ಟು ದೊಡ್ಡ ಏರಿಯಾದಲ್ಲಿ ನಾವು ಬರೀ 6% 7% ಮಾತ್ರ ನಾನು ಸಫಾರಿಗೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಇವ್ರು ಮಾತಾಡ್ತಾರಲ್ಲ ಸರ್. ಇವರೇ ಹೇಳ್ತಾರೆ ಸರ್, ಅಲ್ಲಿರೋ ಪ್ರಾಣಿಗಳಿಗೆ ಜಾಗ ಸಾಲ್ತಾ ಇಲ್ಲ ಅಂತ. ಜಾಗ ಸಾಲ್ತಾ ಇರೋ ಜಾಗದಲ್ಲಿ ಹೋಗಿ 7% 8% ಇವ್ರು ಸಫಾರಿಗೆ ತಿನ್ಕೊಂಡ್ಬಿಟ್ರೆ ಅವೆಲ್ಲ ಹೋಗ್ಬೇಕು ಸರ್? ಅದೊಂದು ಕಾಮನ್ ಸೆನ್ಸ್ ಇಲ್ವಾ ಸರ್ ಇವ್ರಿಗೆ? ಸಲ ಈಗ ಹೋರಾಟ ಎಲ್ಲ ಮಾಡ್ತಾ ಇದೀರಾ, ಈಗ್ಲಾದ್ರೂ ಅರಣ್ಯ ಇಲಾಖೆಯವರು ನಿಮ್ ಜೊತೆ ಎಲ್ಲರ ಜೊತೆನೂ ಕೂಡ ಮಾತನಾಡಿ ಅಲ್ಲಿ ಏನ್ ಮಾಡ್ಬೋದು ಅನ್ನುವಂಥದ್ರ ಬಗ್ಗೆ ಯೋಚನೆ ಮಾಡ್ತಾರ? ಇಲ್ಲ ನಾವು ಮಾಡಿದ್ದೇ ನಿರ್ಧಾರ, ಇದೇ ಅಂತಿಮ, ಇದೇ ಆದೇಶವನ್ನೇ ಜಾರಿ ತರಬೇಕು ಅನ್ನುವಂಥದ್ರ ಬಗ್ಗೆನೇ ಆ ವಾದ ಮಾಡ್ಕೊಂಡು ಹೋಗ್ತಾರ ಅನ್ನುವಂಥದ್ದು ಕಾದ್ ನೋಡೋಣ. ಸಮಯದ ಅಭಾವ ಸರ್, ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಮಂಜು ಅವರೇ, ಜೋಸೆಫ್ ಓವರ್ ಸರ್ ಹಾಗೆ ಸುಧೀರ್ ಸರ್ ಇಷ್ಟು ತನಕ ಜಾಯ್ನ್ ಆಗಿ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡೋಣ, ಆಕ್ರೋಶ ಅಂತೂ ವ್ಯಕ್ತವಾಗ್ತದೆ. ರೈತ ಮುಖಂಡರು ಹಾಗೆ ಪರಿಸರವಾದಿಗಳು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕೋರ್ಟ್ ಮೆಟ್ಟಿಲಿರುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸರ್ಕಾರ ಈಗ ಮತ್ತೊಮ್ಮೆ ಎಂಟ್ರಿ ಆಗಿ ಏನಾದರೂ ಪರಿಶೀಲಿಸುವಂತಹ ಕೆಲಸ ಮಾಡುತ್ತಾ ನೋಡ್ಬೇಕಾಗಿದೆ.
ಇದಾಗಿತ್ತು ಈ ಕ್ಷಣದ ಮಾತುಕತೆ. ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು.